ತೀವ್ರ ಕುತೂಹಲ ಕೆರಳಿಸಿದಂತಹ ರಾಜ್ಯಸಭಾ ಚುನಾವಣೆಯ ಮತದಾನದ ಪ್ರಕ್ರಿಯೆ ಅಂತ್ಯವಾಗಿದೆ. ನಿರೀಕ್ಷೆಯಂತೆ ಶಿವರಾಮ ಹೆಬ್ಬಾರ್ ಅವರು ಇವತ್ತಿನ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ, ಗೈರಾಗಿದ್ದಾರೆ. ಈ ಮೂಲಕ ಬಿಜೆಪಿಗೆ ಒಂದು ಹಿನ್ನಡೆಯಾದಂತೆ ಕಾಣಿಸ್ತಾ ಇದೆ. ಕುತೂಹಲಕ್ಕೆ ಕಾರಣವಾಗಿದ್ದು 4 ಶಾಸಕರು ಎಸ್.ಟಿ. ಸೋಮಶೇಖರ್, ಶಿವರಾಮ ಹೆಬ್ಬಾರ್, ಕರೆಮ್ಮ ಜೊತೆಗೆ ಕಂದಕನೂರ್ ಅವರು. ಇವರ ನಡೆ ಏನಾಗಿರುತ್ತೆ, ಯಾವ ಅಭ್ಯರ್ಥಿ ಪರವಾಗಿ ಮತವನ್ನು ಚಲಾಯಿಸುತ್ತಾರೆ, ಸಾಕಷ್ಟು ಕುತೂಹಲಗಳು ಗರಿಗೆದರಿದ್ವು. ಆ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಎಸ್.ಟಿ. ಸೋಮಶೇಖರ್ ಅವರು ನಿರೀಕ್ಷೆಯಂತೆ ಅಡ್ಡ ಮತದಾನವನ್ನು ಮಾಡಿದ್ದಾರೆ. ಹೆಬ್ಬಾರ್ ಅವರು ಇವತ್ತಿನ ಚುನಾವಣೆಗೆ ಗೈರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ತೀವ್ರ ಕುತೂಹಲ ಕೆರಳಿಸಿದಂತಹ ರಾಜ್ಯಸಭಾ ಚುನಾವಣೆಗೆ ತೆರೆ ಬಿದ್ದಿದೆ. ಈ ಚುನಾವಣೆಯ ಮೂಲಕ ಮೈತ್ರಿ ಪಕ್ಷಗಳು ಕಳೆದುಕೊಂಡಿದ್ದೇನು, ಕಾಂಗ್ರೆಸ್ ಪಡೆದುಕೊಂಡಿದ್ದೇನು, ವಿಮರ್ಶೆ ಮಾಡೋದಾದ್ರೆ? ಪ್ರೇಮ್, ಖಂಡಿತ ಹೌದು. ಯಾಕಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳು ಒಟ್ಟಾಗಿ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಅವರಿಗೆ ಮತದ ಕೊರತೆಯ ಹೊರತಾಗಿಯೂ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಆನಂತರ ಆತ್ಮಸಾಕ್ಷಿಯ ಮತ ಅನ್ನುವ ಮೂಲಕವಾಗಿ ಎಲ್ಲೋ ಒಂದ್ ಕಡೆ ಅಡ್ಡ ಮತದಾನದ ಮೂಲಕ ಗೆಲುವನ್ನು ಸಾಧಿಸಬಹುದು ಅನ್ನುವಂಥ ನಿರೀಕ್ಷೆ ಇಟ್ಟಿದ್ರ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ 4 ಪಕ್ಷೇತರ ಶಾಸಕರು ಕೂಡ ಇದ್ರು. ಹೀಗೆ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಇಟ್ಕೊಂಡರೂ ಕೂಡ ಬಿಜೆಪಿಯ ಮತದಲ್ಲಿಯೇ ಒಂದು ಮತ ಗೈರಾದ್ರೆ ಇನ್ನೊಂದು ಮತದಾನ ಅಡ್ಡ ಮತದಾನವಾಗಿ ಕಾಂಗ್ರೆಸ್ಗೆ ಬಂದಿದೆ. ಅಲ್ಲಿಗೆ ಒಂದು ಸ್ಪಷ್ಟ, ಬಿಜೆಪಿಯಲ್ಲಿ 2 ಶಾಸಕರು ಮಾನಸಿಕವಾಗಿಲ್ಲದಿದ್ದರೂ ದೈಹಿಕವಾಗಿ ಮಾತ್ರ ಬಿಜೆಪಿಯಲ್ಲಿ ಇದ್ರೆ ಇಷ್ಟು ದಿನ ಅನ್ನುವಂಥ ಪ್ರಶ್ನೆ ಈಗ ತಮ್ಮ ನಿಲುವೇನು ಅನ್ನುವಂಥದ್ದು ಅವರು ಸ್ಪಷ್ಟಪಡಿಸಿದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಮೈತ್ರಿಯ ಮಾತನಾಡಿದ್ರು ಕೂಡ 48 ಮತಗಳನ್ನು ಹಾಕಿಸಿಕೊಳ್ಳುವ ಮೂಲಕವಾಗಿ ಬಿಜೆಪಿ ತನ್ನ ಮೊದಲ ಅಭ್ಯರ್ಥಿಯ ಸೇಫ್ ಗಾರ್ಡ್ ಮಾಡುವ ನಿಟ್ಟಿನಲ್ಲಿ 45ಕ್ಕಿಂತ ಹೆಚ್ಚುವರಿ 3 ಮತ ಹಾಕಿಸ್ಕೊಂಡಾಗ ಸಹಜವಾಗಿ ಮೈತ್ರಿಗೆ ನಿರೀಕ್ಷೆಗೂ ಮೀರಿ 3 ಮತ ಕಡಿಮೆ ಆದಂತೆ ಕಾಣಿಸ್ತಾ ಇದೆ. ಇದು ಒಂದು ರೀತಿಯಲ್ಲಿ ಜೆಡಿಎಸ್ ಕಾದಂತ ಹಿನ್ನಡೆ ಮತ್ತು ಮುಖಭಂಗ ಅಂದ್ರೆ ಯಾವುದೇ ಅನುಮಾನ ಇಲ್ಲ ಅದರಲ್ಲಿ. ಯಾಕಂದ್ರೆ ಮೈತ್ರಿಯಲ್ಲೂ ಕೂಡ 3 ಮತಗಳು ಕಡಿಮೆ ಆಯಿತು, ಒಂದು ಗೈರಾಯಿತು 4, ಮತ್ತೊಬ್ರು ಅಡ್ಡ ಮತದಾನ ಮಾಡಿದ್ರು 5. ಹೀಗೆ ಸಾಕಷ್ಟು ಒಂದು ರೀತಿಯಲ್ಲಿ ನಿರೀಕ್ಷೆಗೆ ಮೀರಿದ ಹಿನ್ನಡೆ ಜೆಡಿಎಸ್ಗೆ ಆದಂತೆ ಕಾಣಿಸ್ತಾ ಇದೆ. ಆದ್ರೆ ಕಾಂಗ್ರೆಸ್ ಗಳಿಸಿದ್ದೇನು ಅಂತ ನೋಡೋದಾದ್ರೆ, ಕಾಂಗ್ರೆಸ್ಗೆ ಜನಾರ್ದನ್ ರೆಡ್ಡಿ ಅವರ ಮತದ ಗ್ಯಾರಂಟಿ ಇರಲಿಲ್ಲ. ಆದರೆ ಅಂತಿಮ ಗಳಿಗೆಯಲ್ಲಿ ಅವರ ಮತದ ಗ್ಯಾರಂಟಿ ಸಿಕ್ತು. ಜೊತೆಗೆ ಎಸ್.ಟಿ. ಸೋಮಶೇಖರ್ ಅವರು ಅಡ್ಡ ಮತದಾನದ ಮೂಲಕವಾಗಿ ಬಿಜೆಪಿಗೆ ನೇರವಾಗಿ ಕೈಕೊಟ್ಟು ಕಾಂಗ್ರೆಸ್ಗೆ ಮತ ಹಾಕಿರುವಂಥದ್ದು ಕಾಂಗ್ರೆಸ್ ಹೆಚ್ಚುವರಿಯಾಗಿ ಗಳಿಸಿಕೊಂಡ 2 ಮತಗಳು ಅಂತ ಲೆಕ್ಕ ಹಾಕಬಹುದು. ಪ್ರೇಮ್, ಸುಖೇಶ್, ಲೋಕಸಮರಕ್ಕೂ ಮೊದಲು ಇವತ್ತಿನ ರಾಜ್ಯಸಭಾ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿತ್ತು. ಅದರಲ್ಲೂ ಕೂಡ ಕಂದಕನೂರು, ಕರೆಮ್ಮ, ಎಸ್.ಟಿ. ಸೋಮಶೇಖರ್, ಹೆಬ್ಬಾರ್ ನಡೆ ತೀವ್ರ ಕುತೂಹಲ ಕಾರಣವಾಗಿತ್ತು. ಈ ಮೂಲಕ ಮೈತ್ರಿ ಪಕ್ಷದ ನಾಯಕರುಗಳಿಗೆ ಈ 4 ಶಾಸಕರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಸಿಗ್ತಾ ಅಂತ ಹೇಳಿ ಸುಖೇಶ್? ಖಂಡಿತ ಹೌದು. ಯಾಕಂದ್ರೆ ಜೆಡಿಎಸ್ ನ ನಾಯಕರಂತ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾವು ಗೆಲ್ಲೋದಕ್ಕಿಂತ ನಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸಬೇಕು, ಶಾಸಕರನ್ನ ಹಿಡಿದಿಟ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಸ್ಪರ್ಧೆ ಮಾಡಿದ್ವಿ ಅಂತ. ಜೆಡಿಎಸ್ ನ ನಿರೀಕ್ಷೆ ಏನಿತ್ತು, ಒಗ್ಗಟ್ಟನ್ನು ಹಿಡಿದುಕೊಳ್ಳೋದೇನಿತ್ತು ಅಥವಾ ಶಾಸಕರುಗಳನ್ನ ಕಾಯ್ದಿರಿಸಿಕೊಳ್ಳೋದೇನಿತ್ತು, ಅದು ಯಥಾವತ್ತಾಗಿ ನಡೆದಂತೆ ಕಾಣಿಸ್ತಾ ಇದೆ. ಆ ಲೆಕ್ಕದಲ್ಲಿ ಜೆಡಿಎಸ್ಗೆ ನಷ್ಟ ಆಗಿಲ್ಲ. ಆದ್ರೆ ಬಿಜೆಪಿಗೆ ತನ್ನ 2 ಶಾಸಕರು ಮಾನಸಿಕವಾಗಿ ನಮ್ಮ ಜೊತೆಗೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಒಬ್ಬರು ಅಡ್ಡ ಮತದಾನವನ್ನೇ ಮಾಡಿದ್ದಾರೆ ಅನ್ನುವಂಥದ್ದು, ಮತ್ತೊಬ್ಬರು ಶಾಸಕರು ಅಧಿಕೃತವಾಗಿ ಗೈರಾಗಿ ಮೂಲಕವಾಗಿ ಪಕ್ಷದ ನಿಲುವನ್ನೇ ಒಂದು ಪ್ರಶ್ನೆ ಮಾಡುವಂತ ರೀತಿಯ ನಡೆಯನ್ನ ಪ್ರದರ್ಶನ ಮಾಡಿರುವಂಥದ್ದು. ಹಾಗೆ ನೋಡಕ್ ಹೋದ್ರೆ ಜೆಡಿಎಸ್ಗೆ ಶಾಸಕರನ್ನ ಕಳೆದುಕೊಂಡಂತಹ ಅಥವಾ ಅಡ್ಡ ಮತದಾನ ಆದಂತಹ ಅಥವಾ ತಮ್ಮ ಶಾಸಕರು ವಿಪ್ಪನ್ನು ಉಲ್ಲಂಘಿಸಿದಂತಹ ಯಾವುದೇ ಆತಂಕ ಗೊಂದಲ ಆಗದೇ ಇದ್ರೂ ಕೂಡ ಮೈತ್ರಿಯಲ್ಲಿ ನಿರೀಕ್ಷಿತ ಬೆಂಬಲ ಸಿಗಲಿಲ್ಲ. ಮೈತ್ರಿಯ 2 ಮತ್ತೆ ಹೆಚ್ಚುವರಿಯಾಗಿ ನಿರೀಕ್ಷೆ ಮಾಡಿದ್ದಂತ ಮತದಲ್ಲಿ 3 ಮತ, ಇವೆಲ್ಲವೂ ಕೂಡ ಶಾರ್ಟೇಜ್ ಆಗಿರುವಂಥದ್ದು. ಮೈತ್ರಿಯ ಲಾಭ ಜೆಡಿಎಸ್ಗೆ ಈ ಚುನಾವಣೆಯಲ್ಲಿ ಆಗಲಿಲ್ಲ ಅನ್ನುವಂಥದ್ದು ಸ್ಪಷ್ಟ. ವೈಯಕ್ತಿಕ ನಷ್ಟ ಆಗದೇ ಇದ್ರೂ ಕೂಡ ಪಕ್ಷ ಇರೋದ್ರಲ್ಲಿ ಸೇಫ್ ಝೋನ್. ಆದ್ರೆ ಬಿಜೆಪಿ ಮಟ್ಟಿಗೆ ಮೈತ್ರಿಗೆ ಸೂಕ್ತವಾದ ಬೆಂಬಲ ಕೊಡೋಕ್ಕಾಗ್ಲಿಲ್ಲ. ಆದ್ರೆ ತನ್ನದೇ ಮತದಲ್ಲಿ 2 ಶಾಸಕರುಗಳನ್ನ ಉಳಿಸಿಕೊಳ್ಳಕ್ಕಾಗ್ಲಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇರೋದ್ರಲ್ಲಿ ಕಾಂಗ್ರೆಸ್ ಸೇಫ್ ಝೋನ್ ಆಗಿದ್ರು ಕೂಡ 2 ಹೆಚ್ಚುವರಿ ಮತಗಳನ್ನ ಪಡೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.